ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದಲ್ಲಿ ಗ್ರಹಗಳ ಚಲನೆ ನಮ್ಮ ಜೀವನದ ಮೇಲೆ ಅದ್ಭುತ ಪರಿಣಾಮ ಬೀರುತ್ತದೆ. ಅಂತಹ ಒಂದು ಮಹತ್ವದ ಬದಲಾವಣೆ ಈಗ ಸಂಭವಿಸಲಿದೆ. 2026 ಏಪ್ರಿಲ್ 18ರಂದು, ಅಂದರೆ ಮಾರ್ಚ್ 26ರ ದಹನದ ನಂತರದ ಪ್ರಭಾವ. ಗ್ರಹಗಳ ಸೇನಾಧಿಪತಿ ಮಂಗಳನು ಕುಂಭರಾಶಿಯಲ್ಲಿ ಉದಯಿಸಲಿದ್ದಾನೆ. ಈ ಉದಯವು 6 ರಾಶಿಗಳ ಪಾಲಿಗೆ ಸಂಜೀವಿನಿಯಾಗಲಿದ್ದು, ಆರ್ಥಿಕ ಲಾಭ ಮತ್ತು ಯಶಸ್ಸನ್ನು ನೀಡಲಿದೆ. ಆ ಅದೃಷ್ಟವಂತ ರಾಶಿಗಳು ಯಾವುವು? ನಿಮ್ಮ ರಾಶಿ ಇದರಲ್ಲಿ ಇದೆಯೇ? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮಂಗಳ ಗ್ರಹದ ಮಹತ್ವ ಮತ್ತು ಉದಯದ ಅರ್ಥ. 1. ಮಂಗಳ ಎಂದರೆ ಯಾರು? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳನನ್ನು ಗ್ರಹಗಳ ಸೈನ್ಯಾಧಿಪತಿ ಅಥವಾ ಅಗ್ನಿತತ್ವದ ಗ್ರಹ ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಮಂಗಳನನ್ನು ಭೂಮಿಯ ಪುತ್ರ, ಅಂದರೆ ಭೂಮಿಪುತ್ರ ಎಂದು ಸಂಬೋಧಿಸಲಾಗುತ್ತದೆ. ಮಂಗಳ ಎಂದರೆ ಕೇವಲ ಒಂದು ಗ್ರಹವಲ್ಲ, ಅದು ನಮ್ಮೊಳಗಿನ ಇಚ್ಛಾಶಕ್ತಿ. ನಮ್ಮ ರಕ್ತದಲ್ಲಿರುವ ಕೆಂಪು ಕಣಗಳು ಮತ್ತು ನಮ್ಮಲ್ಲಿರುವ ರೋಷ, ಆವೇಶ ಮತ್ತು ಶೌರ್ಯಕ್ಕೆ ಮಂಗಳನೇ ಕಾರಕ. ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಆತನ ಜಾತಕದಲ್ಲಿ ಮಂಗಳ ಬಲಹೀನನಾಗಿದ್ದರೆ ಆತನಿಗೆ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯವಿರುವುದಿಲ್ಲ. ಮಂಗಳ ನಮಗೆ ಹೋರಾಡುವ ಗುಣವನ್ನು ನೀಡುತ್ತಾನೆ. 2. ಜ್ಯೋತಿಷ್ಯದಲ್ಲಿ ಮಂಗಳನ ಪಾತ್ರ. ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳನನ್ನು ಶುಭ ಮತ್ತು ಅಶುಭ ಎರಡೂ ದೃಷ್ಟಿಯಿಂದ ನೋಡಲಾಗುತ್ತದೆ. ಧನಾತ್ಮಕವಾಗಿ, ಮಂಗಳನು ನಿಮಗೆ ಸ್ಥಿರ ಆಸ್ತಿ, ಭೂಮಿ, ಮನೆ ಮತ್ತು ವಾಹನ ಸೌಖ್ಯವನ್ನು ನೀಡುತ್ತಾನೆ. ಸೈನ್ಯ, ಪೊಲೀಸ್, ಇಂಜಿನಿಯರಿಂಗ್, ಸರ್ಜನ್ ಮತ್ತು ಕ್ರೀಡಾಪಟುಗಳಿಗೆ ಮಂಗಳನ ಅನುಗ್ರಹ ಅತಿ ಮುಖ್ಯ. ಋಣಾತ್ಮಕವಾಗಿ, ಮಂಗಳ ಅಶುಭನಾಗಿದ್ದರೆ ಅತಿಯಾದ ಕೋಪ, ಅಪಘಾತಗಳು, ಸಾಲದ ಬಾಧೆ ಮತ್ತು ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀಡುತ್ತಾನೆ. ಅದಕ್ಕಾಗಿಯೇ ಮಂಗಳನ ಪ್ರತಿ ಚಲನೆಯು ಜಗತ್ತಿನ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. 3. ಗ್ರಹಗಳ ದಹನ ಮತ್ತು ಉದಯ ಎಂದರೇನು? ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಜ್ಯೋತಿಷ್ಯದಲ್ಲಿ ಗ್ರಹ ದಹನ ಮತ್ತು ಗ್ರಹ ಉದಯ ಎಂಬ 2 ಸ್ಥಿತಿಗಳಿವೆ. ದಹನ ಅಂದರೇನು? ಯಾವುದೇ ಗ್ರಹವು ಸೂರ್ಯನಿಗೆ ತೀರಾ ಹತ್ತಿರ ಬಂದಾಗ ಸೂರ್ಯನ ಪ್ರಖರ ಶಾಖದಿಂದ ಆ ಗ್ರಹವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇದನ್ನು ಅಸ್ತ ಅಥವಾ ದಹನ ಎನ್ನುತ್ತಾರೆ. ಕಳೆದ ಕೆಲವು ಸಮಯದಿಂದ ಮಂಗಳನು ದಹನ ಸ್ಥಿತಿಯಲ್ಲಿದ್ದ, ಅಂದರೆ ಅದರ ಪೂರ್ಣ ಶುಭ ಫಲಗಳು ನಮಗೆ ಸಿಗುತ್ತಿರಲಿಲ್ಲ. ಉದಯ ಅಂದರೇನು? ಈಗ ಏಪ್ರಿಲ್ 18ರಂದು ಅಥವಾ ಮಾರ್ಚ್ 26ರ ಸಂಚಾರದ ನಂತರದ ಪ್ರಭಾವದಲ್ಲಿ ಮಂಗಳನು ಸೂರ್ಯನ ಪ್ರಭಾವದಿಂದ ದೂರ ಬಂದು ಉದಯ ಆಗುತ್ತಿದ್ದಾನೆ. ಅಂದರೆ ಇಷ್ಟು ದಿನ ನಿದ್ದೆ ಮಾಡುತ್ತಿದ್ದವರು ಈಗ ಎಚ್ಚರಗೊಂಡಂತೆ. ಮಂಗಳನ ಪೂರ್ಣ ಶಕ್ತಿ ಈಗ ಜಾಗೃತವಾಗುತ್ತಿದೆ. 4. ಉದಯದ ನಂತರ ಆಗುವ ಬದಲಾವಣೆಗಳು. ಮಂಗಳನ ಈ ಉದಯವು ಸ್ಥಗಿತಗೊಂಡಿದ್ದ ಕೆಲಸಗಳಿಗೆ ಹೊಸ ವೇಗವನ್ನು ನೀಡುತ್ತದೆ. ರಿಯಲ್ ಎಸ್ಟೇಟ್. ನೀವು ಮನೆ ಮಾರಾಟ ಅಥವಾ ಖರೀದಿ ಮಾಡಲು ಪ್ಲಾನ್ ಮಾಡುತ್ತಿದ್ದರೆ ಇದು ಸುವರ್ಣ ಕಾಲ. ವೃತ್ತಿಜೀವನ. ಮಿಲಿಟರಿ, ಪೊಲೀಸ್, ಅಗ್ನಿಶಾಮಕ ದಳ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಬಡ್ತಿ ಮತ್ತು ಯಶಸ್ಸಿನ ಅವಕಾಶಗಳು ಹೆಚ್ಚಿವೆ. ಧೈರ್ಯ. ನಿಮ್ಮಲ್ಲಿ ಅಡಗಿದ್ದ ಭಯ ದೂರವಾಗಿ ಸವಾಲುಗಳನ್ನು ಎದುರಿಸುವ ಶಕ್ತಿ ಬರುತ್ತದೆ. ವಿಶೇಷವಾಗಿ ಶನಿಯ ರಾಶಿಯಾದ ಕುಂಭದಲ್ಲಿ ಮಂಗಳನ ಈ ಉದಯವು ಸಂಭವಿಸುತ್ತಿರುವುದರಿಂದ ಇದು ನ್ಯಾಯ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಂದುಕೊಡಲಿದೆ. ಹಾಗಾದರೆ ಆ ಅದ್ಭುತ ಬದಲಾವಣೆಯಿಂದ ಅತಿ ಹೆಚ್ಚು ಲಾಭ ಪಡೆಯುವ ಆ 6 ರಾಶಿಗಳು ಯಾವುವು? ನೋಡೋಣ ಬನ್ನಿ. ಮೇಷರಾಶಿ. 1. ಸ್ಥಾನದ ಮಹತ್ವ. 11ನೇ ಮನೆಯಲ್ಲಿ ಉದಯ. ಮೇಷರಾಶಿಯ ಅಧಿಪತಿಯೇ ಮಂಗಳ. ಅಧಿಪತಿಯಾದವನು ಉದಯಿಸುವುದು ಎಂದರೆ ಆ ರಾಶಿಯವರಿಗೆ ಆನೆಬಲ ಬಂದಂತೆ. ಮೇಷರಾಶಿಯಿಂದ ಮಂಗಳನು ಈಗ 11ನೇ ಮನೆಯಲ್ಲಿ, ಅಂದರೆ ಲಾಭಸ್ಥಾನದಲ್ಲಿ ಉದಯಿಸುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ 11ನೇ ಮನೆ ಎಂದರೆ ಅದು ಆದಾಯ, ಲಾಭ, ಆಸೆಗಳ ಈಡೇರಿಕೆ ಮತ್ತು ದೊಡ್ಡ ಗೆಳೆತನದ ಬಳಗವನ್ನು ಸೂಚಿಸುತ್ತದೆ. ಇಷ್ಟು ದಿನ ಕುಂಭರಾಶಿಯಲ್ಲಿ ಮಂಗಳನಿದ್ದರೂ ದಹನ ಸ್ಥಿತಿಯಲ್ಲಿದ್ದ ಕಾರಣ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿರಲಿಲ್ಲ. ಆದರೆ ಈಗ ಮಂಗಳನು ಜಾಗೃತಗೊಂಡಿರುವುದರಿಂದ
ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. 2. ಆರೋಗ್ಯದಲ್ಲಿ ಚೇತರಿಕೆ. ಮಂಗಳನು ರಕ್ತ ಮತ್ತು ಶಕ್ತಿಯ ಕಾರಕ. ಮೇಷರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ಸಣ್ಣಪುಟ್ಟ ರೋಗ ರುಜಿನಗಳಿಂದ ಅಥವಾ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದರೆ ಈಗ ಅದಕ್ಕೆ ಮುಕ್ತಿ ಸಿಗಲಿದೆ. ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ಮೂಡುತ್ತದೆ. ದೀರ್ಘಕಾಲದ ಅನಾರೋಗ್ಯವಿದ್ದರೆ ಸುಧಾರಣೆ ಕಾಣುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದರಿಂದ ಮಾನಸಿಕ ಆರೋಗ್ಯವು ವೃದ್ಧಿಯಾಗುತ್ತದೆ. ಸೋಮಾರಿತನ ಮಾಯವಾಗಿ ಚುರುಕಿನಿಂದ ಕೆಲಸ ಮಾಡಲು ನೀವು ಸಿದ್ಧರಾಗುತ್ತೀರಿ. 3. ಆರ್ಥಿಕ ಲಾಭ ಮತ್ತು ಹಳೆಯ ಹೂಡಿಕೆ. 11ನೇ ಮನೆಯಲ್ಲಿ ಮಂಗಳನ ಉದಯವು ಆರ್ಥಿಕವಾಗಿ ಲಾಟರಿ ಹೊಡೆದಂತೆ. ಹಳೆಯ ಹೂಡಿಕೆ. ಈ ಹಿಂದೆ ನೀವು ಶೇರ್ ಮಾರ್ಕೆಟ್, ಚಿನ್ನ ಅಥವಾ ಸೈಟ್ ಮೇಲೆ ಹೂಡಿಕೆ ಮಾಡಿ ನಷ್ಟದಲ್ಲಿದ್ದರೆ ಅಥವಾ ಲಾಭ ಬಾರದೆ ಕಾಯುತ್ತಿದ್ದರೆ ಈಗ ಅದರಿಂದ ಬಂಪರ್ ಲಾಭ ಪಡೆಯುವ ಕಾಲ ಬಂದಿದೆ. ಬರಬೇಕಾದ ಹಣ. ಯಾರಿಗಾದರೂ ಸಾಲ ನೀಡಿ ಅದು ವಾಪಸ್ ಬರುತ್ತಿಲ್ಲ ಎಂದು ಚಿಂತಿಸುತ್ತಿದ್ದರೆ ಈ ಅವಧಿಯಲ್ಲಿ ಆ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಿದೆ. ಆರ್ಥಿಕವಾಗಿ ನೀವು ಅತ್ಯಂತ ಸದೃಢರಾಗಲಿದ್ದೀರಿ. 4. ಹೊಸ ವ್ಯಕ್ತಿಗಳ ಪರಿಚಯ ಮತ್ತು ಜೀವನದಲ್ಲಿ ಬದಲಾವಣೆ. ಮಂಗಳನ ಉದಯವು ನಿಮ್ಮ ಸಾಮಾಜಿಕ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದೆ. ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸಬಲ್ಲ ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮಗಾಗಲಿದೆ. ಈ ಹೊಸ ಸ್ನೇಹವು ವೃತ್ತಿಜೀವನಕ್ಕೆ ಅಥವಾ ವೈಯಕ್ತಿಕ ಬೆಳವಣಿಗೆಗೆ ಏಣಿಯಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚುತ್ತದೆ. ಅವಿವಾಹಿತರಿಗೆ ಅಥವಾ ಪ್ರೇಮ ಜೀವನದಲ್ಲಿ ಇರುವವರಿಗೆ ಹೊಸ ಸಂಬಂಧಗಳು ಪ್ರಾರಂಭವಾಗುವ ಅಥವಾ ಇರುವ ಸಂಬಂಧಗಳು ಗಟ್ಟಿಯಾಗುವ ಲಕ್ಷಣಗಳಿವೆ. 5. ಉದ್ಯೋಗ ಮತ್ತು ವೃತ್ತಿಜೀವನದಲ್ಲಿ 100% ಯಶಸ್ಸು. ಕೆಲಸಕ್ಕಾಗಿ ಹಂಬಲಿಸುತ್ತಿರುವ ಮೇಷರಾಶಿಯವರಿಗೆ ಇದು ಗೋಲ್ಡನ್ ಪೀರಿಯಡ್. ಹೊಸ ಕೆಲಸ. ಇಷ್ಟು ದಿನ ನೀವು ಹಾಕಿದ ಉದ್ಯೋಗ ಅರ್ಜಿಗಳಿಗೆ ಈಗ ಸಕಾರಾತ್ಮಕ ಪ್ರತಿಕ್ರಿಯೆ ಬರಲಿದೆ. ಇಂಟರ್ವ್ಯೂಗಳಲ್ಲಿ ನೀವು ಜಯಗಳಿಸುತ್ತೀರಿ. ಬಡ್ತಿ. ಈಗಾಗಲೇ ಕೆಲಸದಲ್ಲಿರುವವರಿಗೆ ಬಡ್ತಿ ಸಿಗುವ ಅಥವಾ ಇಷ್ಟದ ಸ್ಥಳಕ್ಕೆ ವರ್ಗಾವಣೆಯಾಗುವ ಯೋಗವಿದೆ. ಸ್ವಂತ ಉದ್ಯಮ. ಹೊಸದಾಗಿ ಬಿಸ್ನೆಸ್ ಆರಂಭಿಸಲು ಪ್ಲಾನ್ ಮಾಡುತ್ತಿದ್ದರೆ ಇದು ಅತ್ಯಂತ ಶುಭ ಸಮಯ. ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ಮೇಷರಾಶಿಯವರಿಗೆ ವಿಶೇಷ ಟಿಪ್ಸ್. ಶುಭ ದಿನ ಮಂಗಳವಾರ. ಶುಭ ಸಂಖ್ಯೆ 9. ಪರಿಹಾರ. ಮಂಗಳವಾರ ದೇವಸ್ಥಾನದಲ್ಲಿ ಕೆಂಪು ಬಣ್ಣದ ಹೂವುಗಳನ್ನು ಸಮರ್ಪಿಸಿ ಅಥವಾ ಹನುಮಾನ್ ಚಾಲೀಸಾ ಪಠಿಸಿ. ಇದು ಮಂಗಳನ ಉದಯದ ಪೂರ್ಣ ಲಾಭವನ್ನು ನಿಮಗೆ ತಂದುಕೊಡುತ್ತದೆ. ಮಿಥುನ ರಾಶಿ. ವೃತ್ತಿಜೀವನದಲ್ಲಿ ಅಭೂತಪೂರ್ವ ಯಶಸ್ಸು. 1. ಸ್ಥಾನದ ಮಹತ್ವ. 10ನೇ ಮನೆಯಲ್ಲಿ ಉದಯ. ಮಿಥುನ ರಾಶಿಯವರಿಗೆ ಮಂಗಳನ ಈ ಉದಯವು ಅತ್ಯಂತ ಶಕ್ತಿಶಾಲಿ ಸ್ಥಾನದಲ್ಲಿ ಸಂಭವಿಸುತ್ತಿದೆ. ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಮಂಗಳನು ಜಾಗೃತಗೊಳ್ಳುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ 10ನೇ ಮನೆ ಎಂದರೆ ಅದು ನಮ್ಮ ಉದ್ಯೋಗ, ಅಧಿಕಾರ, ಕೀರ್ತಿ ಮತ್ತು ಸಮಾಜದಲ್ಲಿ ನಮಗಿರುವ ಗೌರವವನ್ನು ಸೂಚಿಸುತ್ತದೆ. ಈ ಸ್ಥಾನದಲ್ಲಿ ಮಂಗಳನು ದಿಗ್ಬಲವನ್ನು ಪಡೆಯುತ್ತಾನೆ, ಅಂದರೆ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತಾನೆ. ಇಷ್ಟು ದಿನ ಕೆಲಸದಲ್ಲಿ ಅಡೆತಡೆ ಅನುಭವಿಸುತ್ತಿದ್ದ ಮಿಥುನ ರಾಶಿಯವರಿಗೆ ಈಗ ರಾಜಯೋಗದಂತಹ ಫಲಗಳು ಆರಂಭವಾಗಲಿವೆ. 2. ಕೆಲಸದ ಸ್ಥಳದಲ್ಲಿ ಬಡ್ತಿ ಮತ್ತು ಹೊಸ ಜವಾಬ್ದಾರಿ. ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಮಿಥುನ ರಾಶಿಯವರಿಗೆ ಇದು ಶುಭ ಕಾಲ. ಪ್ರಮೋಷನ್. ನಿಮ್ಮ ಕಠಿಣ ಪರಿಶ್ರಮವನ್ನು ಮೇಲಾಧಿಕಾರಿಗಳು ಗುರುತಿಸುವ ಸಮಯ ಬಂದಿದೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಬಡ್ತಿ ಅಥವಾ ಸಂಬಳದ ಏರಿಕೆ ಈ ಅವಧಿಯಲ್ಲಿ ಕೈಗೂಡಲಿದೆ. ಅಧಿಕಾರ ಪ್ರಾಪ್ತಿ. ನಿಮಗೆ ಹೊಸ ಜವಾಬ್ದಾರಿಗಳನ್ನು ಅಥವಾ ತಂಡವನ್ನು ಮುನ್ನಡೆಸುವ ಅವಕಾಶವನ್ನು ನೀಡಬಹುದು. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಗೌರವ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಮತ್ತು ಶತ್ರುಗಳ ಕಾಟವಿದ್ದರೆ ಅದು ತಾನಾಗಿಯೇ ದೂರವಾಗುತ್ತದೆ. 3. ನಿರುದ್ಯೋಗಿಗಳಿಗೆ ಸುವರ್ಣ ಅವಕಾಶ. ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿರುವ ಮಿಥುನ ರಾಶಿಯವರಿಗೆ ಈ ಮಂಗಳನ ಉದಯವು ವರದಾನವಾಗಲಿದೆ. ಸೂಕ್ತ ಕೆಲಸ. ನಿಮ್ಮ ಅರ್ಹತೆಗೆ ತಕ್ಕಂತಹ ಮತ್ತು ನೀವು ಇಷ್ಟಪಡುವ ಕ್ಷೇತ್ರದಲ್ಲಿ
ಕೆಲಸ ಸಿಗುವ ಬಲವಾದ ಯೋಗವಿದೆ. ಸ್ಪರ್ಧಾತ್ಮಕ ಪರೀಕ್ಷೆ, ಪೊಲೀಸ್, ಡಿಫೆನ್ಸ್ ಅಥವಾ ಯಾವುದೇ ತಾಂತ್ರಿಕ ಪರೀಕ್ಷೆಗಳನ್ನು ಬರೆದಿದ್ದರೆ ಸಕಾರಾತ್ಮಕ ಫಲಿತಾಂಶ ಬರುವ ಸಾಧ್ಯತೆ ಹೆಚ್ಚಿದೆ. ವಿದೇಶಿ ಉದ್ಯೋಗ, ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕೆಂಬ ಕನಸು ಕಂಡವರಿಗೆ ಈಗ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. 4. ಶ್ರದ್ಧೆ ಮತ್ತು ಯಶಸ್ಸಿನ ಮಂತ್ರ. ಮಂಗಳನು ಫಲ ನೀಡುವುದು ಕೇವಲ ಶ್ರಮ ಪಡುವವರಿಗೆ ಮಾತ್ರ. ಮಿಥುನ ರಾಶಿಯವರು ಬುದ್ಧಿವಂತರು, ಆದರೆ ಕೆಲವೊಮ್ಮೆ ಕೆಲಸವನ್ನು ಅರ್ಧಕ್ಕೆ ಬಿಡುವ ಅಭ್ಯಾಸವಿರುತ್ತದೆ. ಎಚ್ಚರಿಕೆ: ಈ ಸಮಯದಲ್ಲಿ ನೀವು ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಕೆಲಸ ಮಾಡಿದರೆ ಮಾತ್ರ ಯಶಸ್ಸು ನಿಮ್ಮ ಪಾಲಾಗುತ್ತದೆ. ವ್ಯವಹಾರ, ಸ್ವಂತ ಉದ್ಯಮ ಅಥವಾ ಸ್ಟಾರ್ಟ್ಅಪ್ ಮಾಡುತ್ತಿರುವವರಿಗೆ ಹೊಸ ಆರ್ಡರ್ಗಳು ಮತ್ತು ದೊಡ್ಡ ಪ್ರಾಜೆಕ್ಟ್ಗಳು ಸಿಗಲಿವೆ. ನಿಮ್ಮ ಮಾರ್ಕೆಟಿಂಗ್ ಸ್ಕಿಲ್ಸ್ಗೆ ಮಂಗಳನ ಧೈರ್ಯ ತೋಡಾದಾಗ ಲಾಭದ ಮೇಲೆ ಸುರಿಯಲಿದೆ. 5. ಖ್ಯಾತಿ ಮತ್ತು ಸಾಮಾಜಿಕ ಸ್ಥಾನಮಾನ. 10ನೇ ಮನೆಯ ಮಂಗಳನು ಕೇವಲ ಹಣವನ್ನಷ್ಟೇ ಅಲ್ಲ, ಹೆಸರನ್ನು ಕೂಡ ತಂದುಕೊಡುತ್ತಾನೆ. ನೀವು ಮಾಡುವ ಕೆಲಸಕ್ಕೆ ಸಮಾಜದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಒಂದು ವಿಶೇಷ ಗುರುತು ಸಿಗಲಿದೆ. ರಾಜಕೀಯ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ಇದು ಅತ್ಯಂತ ಲಾಭದಾಯಕ ಸಮಯ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಮತ್ತು ಜನರ ಬೆಂಬಲ ನಿಮಗೆ ಸಿಗಲಿದೆ. ಮಿಥುನ ರಾಶಿಯವರಿಗೆ ವಿಶೇಷ ಟಿಪ್ಸ್. ಶುಭ ದಿನ: ಬುಧವಾರ ಮತ್ತು ಮಂಗಳವಾರ. ಶುಭ ಬಣ್ಣ: ಹಸಿರು ಮತ್ತು ತಿಳಿ ಕೆಂಪು. ಪರಿಹಾರ: ಗಣಪತಿಗೆ ಅರಶಿನ ಅರ್ಪಿಸಿ ಮತ್ತು ಕುಜ ಅಷ್ಟೋತ್ತರ ಪಠಿಸಿ. ಇದು ನಿಮ್ಮ ವೃತ್ತಿಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ. ಸಿಂಹರಾಶಿ: ಸಂಬಂಧ ಮತ್ತು ವ್ಯವಹಾರದಲ್ಲಿ ಹೊಸ ಸಂಚಲನ. 1. ಸ್ಥಾನದ ಮಹತ್ವ. 7ನೇ ಮನೆಯಲ್ಲಿ ಉದಯ. ಸಿಂಹರಾಶಿಯವರಿಗೆ ಮಂಗಳನು ಅತ್ಯಂತ ಯೋಗಕಾರಕ ಗ್ರಹ. ಈಗ ಮಂಗಳನು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ, ಅಂದರೆ ಕಳತ್ರ ಸ್ಥಾನ ಅಥವಾ ಪಾಲುದಾರಿಕೆ ಸ್ಥಾನದಲ್ಲಿ ಉದಯಿಸುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ 7ನೇ ಮನೆ ಎಂದರೆ ಅದು ನಮ್ಮ ಜೀವನ ಸಂಗಾತಿ, ವ್ಯವಹಾರದ ಪಾಲುದಾರರು ಮತ್ತು ಸಮಾಜದೊಂದಿಗೆ ನಮಗಿರುವ ಸಂಬಂಧವನ್ನು ಸೂಚಿಸುತ್ತದೆ. ಇಷ್ಟು ದಿನ ಈ ಸ್ಥಾನದಲ್ಲಿ ಮಂಗಳನು ಅಸ್ತಮಿಸಿದ್ದ ಕಾರಣ ನಿಮ್ಮ ಪಾಲುದಾರಿಕೆಯಲ್ಲಿ ಗೊಂದಲಗಳಿರಬಹುದು ಅಥವಾ ಮದುವೆ ವಿಷಯದಲ್ಲಿ ಅಡೆತಡೆಗಳಿರಬಹುದು. ಆದರೆ ಈಗ ಮಂಗಳನ ಉದಯವು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದೆ. 2. ಪಾಲುದಾರಿಕೆ ವ್ಯವಹಾರದಲ್ಲಿ ಭರ್ಜರಿ ಲಾಭ. ನೀವು ಯಾವುದಾದರೂ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ಶಿಪ್ ಹೊಂದಿದ್ದರೆ ಈ ಸಮಯ ನಿಮಗೆ ಸುವರ್ಣ ಕಾಲ. ಹೊಸ ಒಪ್ಪಂದಗಳು. ನಿಮ್ಮ ಪಾಲುದಾರರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಹೊಸ ಯೋಜನೆಗಳಿಗೆ ಚಾಲನೆ ನೀಡುತ್ತೀರಿ. ಜಂಟಿ ಹೂಡಿಕೆಯಿಂದ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮದಾಗಲಿದೆ. ಮಾರುಕಟ್ಟೆಯಲ್ಲಿ ಹೆಸರು. ಸಿಂಹರಾಶಿಯವರ ನಾಯಕತ್ವ ಗುಣಕ್ಕೆ ಮಂಗಳನ ಶಕ್ತಿ ತೋಡಾದಾಗ ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಹಿಂದಿಕ್ಕಿ ನೀವು ಮುನ್ನಡೆಯುತ್ತೀರಿ. ವ್ಯಾಪಾರ ವಿಸ್ತರಣೆ. ಸಣ್ಣ ಉದ್ಯಮವನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲು ಬೇಕಾದ ಧೈರ್ಯ ಮತ್ತು ಆರ್ಥಿಕ ಬೆಂಬಲ ಈ ಸಮಯದಲ್ಲಿ ಸಿಗಲಿದೆ. 3. ಅವಿವಾಹಿತರಿಗೆ ವಿವಾಹ ಭಾಗ್ಯ. 7ನೇ ಮನೆಯಲ್ಲಿ ಮಂಗಳನ ಉದಯವು ಪ್ರೇಮ ಮತ್ತು ವಿವಾಹದ ವಿಷಯದಲ್ಲಿ ಬಹಳ ಮಂಗಳಕರವಾಗಿದೆ. ಮದುವೆ ಯೋಗ. ಬಹಳ ದಿನಗಳಿಂದ ಕನ್ಯೆ ಅಥವಾ ವರನ ಹುಡುಕಾಟದಲ್ಲಿದ್ದವರಿಗೆ ಸೂಕ್ತ ಸಂಬಂಧಗಳು ಕೂಡಿ ಬರಲಿವೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸೂಚನೆಗಳಿವೆ. ಸಂಬಂಧದಲ್ಲಿ ಸುಧಾರಣೆ. ಈಗಾಗಲೇ ವಿವಾಹಿತರಾಗಿದ್ದರೆ ಸಂಗಾತಿಯೊಂದಿಗೆ ಇದ್ದ ಸಣ್ಣಪುಟ್ಟ ಕಿರಿಕಿರಿಗಳು ದೂರವಾಗಿ ಪ್ರೀತಿ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಯಾವುದೇ ಕೆಲಸ ಆರಂಭಿಸಿದರೂ ಅದರಲ್ಲಿ ಜಯ ಸಿಗಲಿದೆ. 4. ಆತ್ಮವಿಶ್ವಾಸ ವೃದ್ಧಿ ಮತ್ತು ಹೊಸ ಪ್ರವಾಸ. ಸಿಂಹರಾಶಿಯವರ ಜನ್ಮಜಾತ ಗುಣವೇ ಆತ್ಮವಿಶ್ವಾಸ. ಮಂಗಳನ ಉದಯವು ಅದನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ. ಯಾವುದೇ ಗೊಂದಲವಿಲ್ಲದೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಮೂಡುತ್ತದೆ. ಪ್ರವಾಸದ ಯೋಗ. ಈ ಅವಧಿಯಲ್ಲಿ ನೀವು ಹೊಸ ಸ್ಥಳಗಳಿಗೆ ಪ್ರವಾಸ ಅಥವಾ ತೀರ್ಥಯಾತ್ರೆಯನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಪ್ರಯಾಣವು ನಿಮಗೆ ಕೇವಲ ಮನರಂಜನೆಯನ್ನು ಮಾತ್ರವಲ್ಲದೆ ಹೊಸ ಉದ್ಯೋಗದ ಐಡಿಯಾಗಳನ್ನು ಅಥವಾ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. 5. ವಿಶೇಷ ಮುನ್ನೆಚ್ಚರಿಕೆ. 7ನೇ ಮನೆಯಲ್ಲಿ ಮಂಗಳನಿರುವಾಗ ಮಂಗಳ ದೋಷದ ಪ್ರಭಾವ ಸ್ವಲ್ಪ ಇರುತ್ತದೆ. ಆದ್ದರಿಂದ
ಸಂಗಾತಿ ಅಥವಾ ಪಾಲುದಾರರೊಂದಿಗೆ ಮಾತನಾಡುವಾಗ ಅನಗತ್ಯ ಆವೇಶ ಅಥವಾ ಕೋಪವನ್ನು ಪ್ರದರ್ಶಿಸಬೇಡಿ. ಸಮಾಧಾನದಿಂದ ವರ್ತಿಸಿದರೆ ಮಂಗಳನ ಪೂರ್ಣ ಶುಭ ಫಲಗಳನ್ನು ನೀವು ಪಡೆಯಬಹುದು. ಸಿಂಹರಾಶಿಯವರಿಗೆ ವಿಶೇಷ ಟಿಪ್ಸ್. ಶುಭ ದಿನ ಭಾನುವಾರ ಮತ್ತು ಮಂಗಳವಾರ. ಶುಭ ಸಂಖ್ಯೆ 1 ಮತ್ತು 9. ಪರಿಹಾರ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಮತ್ತು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಮಂಗಳವಾರ ಹನುಮಂತನಿಗೆ ಸಿಂಧೂರ ಅರ್ಪಿಸುವುದು ಅತ್ಯಂತ ಶುಭ. ತುಲಾರಾಶಿ. ಸಂಬಂಧಗಳಲ್ಲಿ ಮಧುರತೆ ಮತ್ತು ಹೊಸ ಆರಂಭ. 1. ಸ್ಥಾನದ ಮಹತ್ವ. ಕುಂಭರಾಶಿಯಲ್ಲಿ ಮಂಗಳನ ಉದಯದ ಪ್ರಭಾವ. ತುಲಾರಾಶಿಯವರಿಗೆ ಮಂಗಳನು ಅತ್ಯಂತ ಪ್ರಭಾವಶಾಲಿ ಗ್ರಹ. ಮಂಗಳನು ಈಗ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ, ಅಂದರೆ ಪೂರ್ವ ಪುಣ್ಯ ಸ್ಥಾನ ಅಥವಾ ಸಂತಾನ ಮತ್ತು ಪ್ರೇಮದ ಸ್ಥಾನದಲ್ಲಿ ಉದಯಿಸುತ್ತಿದ್ದಾನೆ. ಕುಂಭರಾಶಿಯಲ್ಲಿ ನಡೆಯುತ್ತಿರುವ ಈ ಉದಯವು ತುಲಾರಾಶಿಯವರ ಬದುಕಿನಲ್ಲಿ ಹೊಸ ಭರವಸೆಯನ್ನು ತರಲಿದೆ. ಇಷ್ಟು ದಿನ 5ನೇ ಮನೆಯಲ್ಲಿ ಮಂಗಳನು ಅಸ್ತಮಿಸಿದ್ದ ಕಾರಣ ನಿಮ್ಮ ಕ್ರಿಯಾತ್ಮಕ ಆಲೋಚನೆಗಳಿಗೆ ತಡೆ ಉಂಟಾಗಿರಬಹುದು ಅಥವಾ ಮಕ್ಕಳ ವಿಷಯದಲ್ಲಿ ಆತಂಕವಿರಬಹುದು. ಆದರೆ ಈಗ ಮಂಗಳನ ಜಾಗೃತಿಯು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. 2. ದಾಂಪತ್ಯ ಜೀವನದ ಕಹಿ ಘಟನೆಗಳ ಅಂತ್ಯ. ತುಲಾರಾಶಿಯವರ ದಾಂಪತ್ಯದಲ್ಲಿ ಕಳೆದ ಕೆಲವು ಸಮಯದಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಕಹಿ ಘಟನೆಗಳು ನಡೆದಿದ್ದರೆ ಈಗ ಅವುಗಳಿಗೆ ಮುಕ್ತಿ ಸಿಗುವ ಕಾಲ ಬಂದಿದೆ. ಸಂವಹನ. ಸಂಗಾತಿಯೊಂದಿಗೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ಪರಸ್ಪರ ಮುಕ್ತವಾಗಿ ಮಾತನಾಡುವ ಅವಕಾಶ ಸಿಗುತ್ತದೆ. ಸಾಮರಸ್ಯ. ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ. ಕೋರ್ಟ್ ಕಚೇರಿ ಅಥವಾ ಕೌಟುಂಬಿಕ ಕಲಹಗಳಿದ್ದರೆ ಅವುಗಳು ಸಂಧಾನದ ಮೂಲಕ ಸುಖಾಂತ್ಯಗೊಳ್ಳುವ ಸಾಧ್ಯತೆ ಇದೆ. 3. ಹೊಸ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳಲು ಸಕಾಲ. ಮಂಗಳನು ಶಕ್ತಿಯ ಕಾರಕನಾಗಿರುವುದರಿಂದ ತುಲಾರಾಶಿಯವರಿಗೆ ಹೊಸ ಕೆಲಸಗಳನ್ನು ಆರಂಭಿಸಲು ಇದು ಗೋಲ್ಡನ್ ಪೀರಿಯಡ್. ಕ್ರಿಯಾಶೀಲತೆ. ನೀವು ಕಲೆ, ಸಾಹಿತ್ಯ, ವಿನ್ಯಾಸ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ಇದ್ದರೆ ನಿಮ್ಮ ಹೊಸ ಐಡಿಯಾಗಳಿಗೆ ಈಗ ಮನ್ನಣೆ ಸಿಗಲಿದೆ. ಹೊಸ ಒಪ್ಪಂದಗಳು. ವ್ಯಾಪಾರಸ್ಥರಿಗೆ ಹೊಸ ಪ್ರಾಜೆಕ್ಟ್ಗಳು ಅಥವಾ ಆರ್ಡರ್ಗಳು ದೊರೆಯಲಿವೆ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಸರಿಯಾದ ಮಾರ್ಗದರ್ಶನದೊಂದಿಗೆ ಮುಂದುವರಿಯುವುದು ಲಾಭದಾಯಕ. ವೃತ್ತಿಪರ ಬೆಳವಣಿಗೆ. ನಿಮ್ಮ ಕೆಲಸದ ಶೈಲಿಯಲ್ಲಿ ಬದಲಾವಣೆ ಕಂಡುಕೊಳ್ಳುತ್ತೀರಿ. ಇದು ಮೇಲಾಧಿಕಾರಿಗಳ ಗಮನ ಸೆಳೆಯಲು ಸಹಾಯ ಮಾಡುತ್ತದೆ. 4. ಸಂತಾನ ಮತ್ತು ಶಿಕ್ಷಣದ ವಿಷಯದಲ್ಲಿ ಶುಭ ಫಲ. 5ನೇ ಮನೆ ಶಿಕ್ಷಣ ಮತ್ತು ಮಕ್ಕಳನ್ನು ಪ್ರತಿನಿಧಿಸುವುದರಿಂದ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಮಂಗಳನ ಉದಯವು ಹೆಚ್ಚಿನ ಏಕಾಗ್ರತೆ ಮತ್ತು ಧೈರ್ಯವನ್ನು ನೀಡುತ್ತದೆ. ಪೋಷಕರಿಗೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಮಕ್ಕಳ ಮದುವೆ ಅಥವಾ ಉದ್ಯೋಗದ ಬಗ್ಗೆ ಇದ್ದ ಚಿಂತೆಗಳು ದೂರವಾಗಲಿವೆ. 5. ವಿಶೇಷ ಸಲಹೆ ಮತ್ತು ಮುನ್ನೆಚ್ಚರಿಕೆ. ಮಂಗಳನು ಅಗ್ನಿತತ್ವದ ಗ್ರಹವಾದ್ದರಿಂದ ಅತಿಯಾದ ಆತುರ ಬೇಡ. ಯಾವುದೇ ಹೊಸ ಪ್ರಾಜೆಕ್ಟ್ ಆರಂಭಿಸುವ ಮೊದಲು ಅದರ ಸಾಧಕ ಬಾಧಕಗಳನ್ನು ಯೋಚಿಸಿ. ನಿಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಈ ಸಮಯ ಅತ್ಯುತ್ತಮವಾಗಿದೆ. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ತುಲಾರಾಶಿಯವರಿಗೆ ವಿಶೇಷ ಟಿಪ್ಸ್. ಶುಭ ದಿನ ಶುಕ್ರವಾರ ಮತ್ತು ಮಂಗಳವಾರ. ಶುಭ ಸಂಖ್ಯೆ 6 ಮತ್ತು 9. ಪರಿಹಾರ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಮತ್ತು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪ ಹಚ್ಚಿ. ಇದು ನಿಮ್ಮ ಜೀವನದಲ್ಲಿ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ. ಧನುರಾಶಿ. ಸುಖ, ಸಂಪತ್ತು ಮತ್ತು ಆಸ್ತಿ ಯೋಗ. 1. ಸ್ಥಾನದ ಮಹತ್ವ. 4ನೇ ಮನೆಯಲ್ಲಿ ಉದಯ. ಧನುರಾಶಿಯವರಿಗೆ ಮಂಗಳನು ಅತ್ಯಂತ ಶುಭ ಫಲಗಳನ್ನು ನೀಡುವ ಗ್ರಹ. ಈಗ ಮಂಗಳನು ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ, ಅಂದರೆ ಮಾತೃ ಸ್ಥಾನ ಅಥವಾ ಸುಖ ಸ್ಥಾನದಲ್ಲಿ ಉದಯಿಸುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ 4ನೇ ಮನೆ ಎಂದರೆ ಅದು ನಮ್ಮ ಮನೆ, ವಾಹನ, ತಾಯಿ, ಆಸ್ತಿ ಮತ್ತು ಮನಸ್ಸಿನ ಶಾಂತಿಯನ್ನು ಸೂಚಿಸುತ್ತದೆ. ಇಷ್ಟು ದಿನ ಇಲ್ಲಿ ಮಂಗಳನು ಅಸ್ತಮಿಸಿದ್ದ ಕಾರಣ ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಅಥವಾ
ಆಸ್ತಿ ವಿಷಯದಲ್ಲಿ ಅಡಚಣೆಗಳು ಎದುರಾಗಿರಬಹುದು, ಆದರೆ ಈಗ ಮಂಗಳನ ಉದಯವು ನಿಮ್ಮ ಜೀವನದಲ್ಲಿ ಭೌತಿಕ ಸುಖವನ್ನು ಹೆಚ್ಚಿಸಲಿದೆ. 2. ಆಸ್ತಿ ಖರೀದಿ ಮತ್ತು ವಾಹನ ಯೋಗ. ಸಂತೋಷದ ವಿಷಯವೆಂದರೆ ಧನುರಾಶಿಯವರಿಗೆ ಸ್ವಂತ ಮನೆ ಅಥವಾ ಸೈಟ್ ಖರೀದಿಸುವ ಕನಸು ಈಗ ನನಸಾಗುವ ಕಾಲ ಬಂದಿದೆ. ರಿಯಲ್ ಎಸ್ಟೇಟ್. ನೀವು ಭೂಮಿ ಅಥವಾ ಮನೆ ಖರೀದಿಸಲು ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿದ್ದರೆ ಈಗ ಅದಕ್ಕೆ ಸರಿಯಾದ ವೇದಿಕೆ ಸಿಗಲಿದೆ. ವ್ಯವಹಾರಗಳು ಸುಗಮವಾಗಿ ನಡೆಯುತ್ತವೆ. ವಾಹನ ಖರೀದಿ. ಹೊಸ ಕಾರು ಅಥವಾ ದ್ವಿಚಕ್ರ ವಾಹನವನ್ನು ಖರೀದಿಸಲು ಪ್ಲಾನ್ ಮಾಡುತ್ತಿದ್ದರೆ ಇದು ಅತ್ಯಂತ ಶುಭ ಸಮಯ. ನಿಮ್ಮ ಸುಖ ಸೌಕರ್ಯಗಳು ಈ ಅವಧಿಯಲ್ಲಿ ವೃದ್ಧಿಯಾಗಲಿವೆ. 3. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ. 4ನೇ ಮನೆಯು ತಾಯಿಯನ್ನು ಪ್ರತಿನಿಧಿಸುವುದರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ. ಒಂದು ವೇಳೆ ಅವರು ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈಗ ಚೇತರಿಕೆ ಕಂಡುಬರುತ್ತದೆ. ತಾಯಿಯ ಕಡೆಯಿಂದ ನಿಮಗೆ ಬೆಂಬಲ ಮತ್ತು ಪ್ರೀತಿ ಸಿಗಲಿದೆ. ತಾಯಿಯ ಆಶೀರ್ವಾದದಿಂದ ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಆರಂಭವಾಗಲಿವೆ. 4. ಪೂರ್ವಜರ ಆಸ್ತಿಯಿಂದ ಧನಲಾಭ. ಧನುರಾಶಿಯವರಿಗೆ ಈ ಅವಧಿಯಲ್ಲಿ ಆಕಸ್ಮಿಕ ಧನಲಾಭದ ಯೋಗವಿದೆ. ಪಿತ್ರಾರ್ಜಿತ ಆಸ್ತಿ. ನಿಮ್ಮ ತಂದೆ ಅಥವಾ ತಾತನ ಕಾಲದ ಆಸ್ತಿಗೆ ಸಂಬಂಧಿಸಿದ ವಿವಾದಗಳಿದ್ದರೆ ಅವುಗಳು ಈಗ ಬಗೆಹರಿದು ನಿಮ್ಮ ಪಾಲಿನ ಆಸ್ತಿ ನಿಮ್ಮ ಕೈ ಸೇರಲಿದೆ. ಹಣಕಾಸಿನ ಸ್ಥಿತಿ. ಮನೆಯ ನವೀಕರಣ ಅಥವಾ ಅಲಂಕಾರಕ್ಕಾಗಿ ನೀವು ಹಣ ವ್ಯಯಿಸಬಹುದು. ಆರ್ಥಿಕವಾಗಿ ನೀವು ಮೊದಲಿಗಿಂತ ಹೆಚ್ಚು ಸಬಲರಾಗುತ್ತೀರಿ. 5. ಮನೆಯಲ್ಲಿ ಸುಖ ಸಂತೋಷ ಮತ್ತು ನೆಮ್ಮದಿ. ಮನೆಯಲ್ಲಿ ಇದ್ದ ಅಶಾಂತಿ ದೂರವಾಗಿ ಮಧುರ ವಾತಾವರಣ ನಿರ್ಮಾಣವಾಗಲಿದೆ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತದೆ. ಶುಭ ಕಾರ್ಯಗಳ ಆಯೋಜನೆಗೆ ಇದು ಸಕಾಲ. ಮನಸ್ಸಿನ ಮೇಲಿದ್ದ ಒತ್ತಡ ಕಡಿಮೆಯಾಗಿ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡಲಿದ್ದೀರಿ. ಒಂದು ಸಲಹೆ. ಮಂಗಳನು 4ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಉದ್ವೇಗ ಇರುತ್ತದೆ. ಆದ್ದರಿಂದ ಮನೆಯವರೊಂದಿಗೆ ಮಾತನಾಡುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ. ಧನುರಾಶಿಯವರಿಗೆ ವಿಶೇಷ ಟಿಪ್ಸ್. ಶುಭ ದಿನ ಗುರುವಾರ ಮತ್ತು ಮಂಗಳವಾರ. ಶುಭ ಬಣ್ಣ ಹಳದಿ ಮತ್ತು ಕೆಂಪು. ಪರಿಹಾರ ಗುರುವಾರ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ. ಮಂಗಳವಾರ ಕೆಂಪು ಬಣ್ಣದ ಹಣ್ಣುಗಳನ್ನು ದಾನ ಮಾಡುವುದು ಶ್ರೇಯಸ್ಕರ. ಮೀನರಾಶಿ. ಆತ್ಮವಿಶ್ವಾಸದ ಉದಯ ಮತ್ತು ಕನಸುಗಳ ನನಸು. 1. ಸ್ಥಾನದ ಮಹತ್ವ. ಲಗ್ನ ಮನೆಯಲ್ಲಿ ಉದಯ. ಮೀನರಾಶಿಯವರಿಗೆ ಈ ಮಂಗಳನ ಉದಯವು ಅತ್ಯಂತ ವಿಶೇಷ ಮತ್ತು ಪ್ರಭಾವಶಾಲಿಯಾಗಿದೆ. ಏಕೆಂದರೆ ಮಂಗಳನು ನಿಮ್ಮ ರಾಶಿಯಿಂದ 1ನೇ ಮನೆಯಲ್ಲಿ ಅಂದರೆ ಲಗ್ನಸ್ಥಾನ ಅಥವಾ ಜನ್ಮ ರಾಶಿಯಲ್ಲಿಯೇ ಉದಯಿಸುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ ಲಗ್ನ ಎಂದರೆ ಅದು ನಮ್ಮ ವ್ಯಕ್ತಿತ್ವ, ನಮ್ಮ ಶರೀರ ಮತ್ತು ನಮ್ಮ ಜೀವನದ ದೃಷ್ಟಿಕೋನವನ್ನು ಸೂಚಿಸುತ್ತದೆ. ಇಷ್ಟು ದಿನ ಮಂಗಳನು ನಿಮ್ಮ ರಾಶಿಯಲ್ಲಿ ಅಸ್ತಮಿಸಿದ್ದರಿಂದ ನೀವು ಒಂದು ರೀತಿಯ ಮಂಕು ಕವಿದ ಸ್ಥಿತಿಯಲ್ಲಿದ್ದಿರಬಹುದು. ಆದರೆ ಈಗ ನಿಮ್ಮ ಮನೆಯಲ್ಲಿ ಮಂಗಳನು ಜಾಗೃತಗೊಳ್ಳುತ್ತಿರುವುದರಿಂದ ನಿಮ್ಮ ಇಡೀ ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಬರಲಿದೆ. 2. ಸೋಮಾರಿತನ ದೂರ, ಹೊಸ ಚೈತನ್ಯದ ಹರಿವು. ಮೀನರಾಶಿಯವರು ಸ್ವಭಾವತಃ ಸ್ವಲ್ಪ ಶಾಂತ ಮತ್ತು ಯೋಚನಾಶೀಲರು. ಕಳೆದ ಕೆಲವು ಸಮಯದಿಂದ ನೀವು ನಾಳೆ ಮಾಡೋಣ ಎಂಬ ಮುಂದೂಡುವಿಕೆಯಿಂದ ಬಳಲುತ್ತಿದ್ದರೆ ಈಗ ಅದು ಮಾಯವಾಗಲಿದೆ. ಕಾರ್ಯತತ್ಪರತೆ. ನಿಮ್ಮಲ್ಲಿ ಅದ್ಭುತವಾದ ಕೆಲಸ ಮಾಡುವ ವೇಗ ಮತ್ತು ಉತ್ಸಾಹ ಮೂಡುತ್ತದೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೆ ನೀವು ಸಕ್ರಿಯವಾಗಿರಲು ಮಂಗಳನ ಶಕ್ತಿ ಸಹಾಯ ಮಾಡುತ್ತದೆ. ಆರೋಗ್ಯ. ದೈಹಿಕವಾಗಿ ನೀವು ಹೆಚ್ಚು ಬಲಶಾಲಿಯಾಗಿ ಕಾಣುತ್ತೀರಿ. ಜಿಮ್ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಸುವರ್ಣ ಕಾಲ. 3. ಧೈರ್ಯ ಮತ್ತು ಶೌರ್ಯದಿಂದ ಭಾರಿ ಹೆಚ್ಚಳ. ಲಗ್ನದಲ್ಲಿ ಮಂಗಳನ ಉದಯವು ನಿಮ್ಮನ್ನು ಒಬ್ಬ ನಾಯಕನನ್ನಾಗಿ ರೂಪಿಸುತ್ತದೆ. ನಿರ್ಭಯತೆ. ಇದುವರೆಗೆ ಯಾರ ಎದುರು ಮಾತನಾಡಲು ಹಿಂಜರಿಯುತ್ತಿದ್ದೀರೋ ಈಗ ಅವರಿಗೆ ಧೈರ್ಯದಿಂದ ಉತ್ತರ ನೀಡುವ ಶಕ್ತಿ ನಿಮಗೆ ಸಿಗಲಿದೆ. ನಿರ್ಧಾರ ತೆಗೆದುಕೊಳ್ಳುವುದು. ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದ್ದ ಗೊಂದಲಗಳು ದೂರವಾಗುತ್ತವೆ. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಸ್ಪಷ್ಟತೆ ಇರುತ್ತದೆ. ಇದರಿಂದ ಜನರು ನಿಮ್ಮನ್ನು ಗೌರವಿಸುತ್ತಾರೆ. 4.
ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯ. ನಕ್ಷತ್ರಗಳ ಈ ಸಂಯೋಜನೆಯು ಮೀನರಾಶಿಯವರ ದೊಡ್ಡ ಕನಸುಗಳಿಗೆ ರೆಕ್ಕೆ ನೀಡಲಿದೆ. ಹೊಸ ಉದ್ಯಮ, ಸ್ವಂತ ಬಿಸಿನೆಸ್ ಆರಂಭಿಸಬೇಕೆಂಬ ಹಳೆಯ ಕನಸು ಈಗ ಕಾರ್ಯರೂಪಕ್ಕೆ ಬರಲಿದೆ. ವಿದೇಶ ಪ್ರಯಾಣ ಅಥವಾ ಉನ್ನತ ಶಿಕ್ಷಣ, ವಿದ್ಯಾಭ್ಯಾಸಕ್ಕಾಗಿ ಅಥವಾ ವೃತ್ತಿಗಾಗಿ ವಿದೇಶಕ್ಕೆ ಹೋಗುವ ಹಂಬಲವಿದ್ದರೆ ಈ ಸಮಯದಲ್ಲಿ ಅಡೆತಡೆಗಳು ನಿವಾರಣೆಯಾಗಿ ದಾರಿ ಸುಗಮವಾಗಲಿದೆ. ಯಶಸ್ಸು, ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲವಿದು. ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲೂ ವಿಜಯಶಾಲಿಯಾಗುತ್ತೀರಿ. 5. ವಿಶೇಷ ಮುನ್ನೆಚ್ಚರಿಕೆ. ಲಗ್ನದಲ್ಲಿ ಮಂಗಳನಿರುವಾಗ ಮನುಷ್ಯನಿಗೆ ಅಹಂಕಾರ ಮತ್ತು ಅತಿಯಾದ ಕೋಪ ಬರುವ ಸಾಧ್ಯತೆ ಇರುತ್ತದೆ. ನಿಮ್ಮ ಶಕ್ತಿಯನ್ನು ಇತರರನ್ನು ತುಳಿಯಲು ಬಳಸದೆ ನಿಮ್ಮ ಬೆಳವಣಿಗೆಗೆ ಬಳಸಿ. ಮಾತಿನ ಮೇಲೆ ಸಂಯಮವಿದ್ದರೆ ಈ ಮಂಗಳನ ಉದಯವು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುವುದರಲ್ಲಿ ಸಂಶಯವಿಲ್ಲ. ಮೀನರಾಶಿಯವರಿಗೆ ವಿಶೇಷ ಟಿಪ್ಸ್. ಶುಭ ದಿನ ಗುರುವಾರ ಮತ್ತು ಮಂಗಳವಾರ. ಶುಭ ಸಂಖ್ಯೆ 3 ಮತ್ತು 9. ಪರಿಹಾರ: ಗುರುವಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿ ಮತ್ತು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕೆಂಪು ಹೂವುಗಳನ್ನು ಅರ್ಪಿಸುವುದು ಅತ್ಯಂತ ಶುಭ. ಪರಿಹಾರಗಳು ಮತ್ತು ಮುನ್ನೆಚ್ಚರಿಕೆಗಳು. ವೀಕ್ಷಕರೇ, ಮಂಗಳನ ಉದಯವು ಶುಭ ಫಲಗಳನ್ನು ನೀಡುತ್ತದೆ ನಿಜ, ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಮಾಡುವ ಕೆಲವು ಸಣ್ಣಪುಟ್ಟ ಪರಿಹಾರಗಳು ಈ ಶುಭ ಫಲಗಳ ತೀವ್ರತೆಯನ್ನು 10 ಪಟ್ಟು ಹೆಚ್ಚಿಸಬಲ್ಲವು. ಹಾಗೆಯೇ ಮಂಗಳನು ಉಗ್ರ ಗ್ರಹವಾದ್ದರಿಂದ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅಷ್ಟೇ ಮುಖ್ಯ. 1. ಹನುಮಾನ್ ಚಾಲೀಸಾ ಪಠನೆ. ಮಂಗಳ ಗ್ರಹದ ಅಧಿಪತಿ ಆಂಜನೇಯ ಸ್ವಾಮಿ. ಮಂಗಳನ ಅಶುಭ ಪ್ರಭಾವ ತಗ್ಗಿಸಲು ಮತ್ತು ಆತನ ಪೂರ್ಣ ಅನುಗ್ರಹ ಪಡೆಯಲು ಪ್ರತಿದಿನ ಅಥವಾ ಕನಿಷ್ಠ ಪಕ್ಷ ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸಾ ಪಠಿಸಿ. ಇದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತದೆ. 2. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. ಕುಜ ಅಥವಾ ಮಂಗಳನಿಗೆ ದೇವಸೇನಾಧಿಪತಿ ಸುಬ್ರಹ್ಮಣ್ಯನೇ ಪ್ರೇರಣೆ. ಯಾರ ಜಾತಕದಲ್ಲಿ ಮಂಗಳ ದೋಷವಿದೆಯೋ ಅಥವಾ ಮಂಗಳನಿಂದ ತೊಂದರೆ ಇದೆಯೋ ಅವರು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ. ಅಭಿಷೇಕ ಮಾಡಿಸುವುದು ಅಥವಾ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಕೇಳುವುದು ಅತ್ಯಂತ ಶ್ರೇಷ್ಠ. ಇದು ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುತ್ತದೆ. 3. ಬಣ್ಣ ಮತ್ತು ಹೂವುಗಳ ಬಳಕೆ. ಮಂಗಳನಿಗೆ ಪ್ರಿಯವಾದ ಬಣ್ಣ ಕಡು ಕೆಂಪು. ಮಂಗಳವಾರದಂದು ಕೆಂಪು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಜೇಬಿನಲ್ಲಿ ಕೆಂಪು ಬಣ್ಣದ ಕರವಸ್ತ್ರ ಇಟ್ಟುಕೊಳ್ಳುವುದು ಶುಭ. ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ಕೆಂಪು ಕಣಗಿಲೆ ಅಥವಾ ಕೆಂಪು ಗುಲಾಬಿ ಹೂವುಗಳನ್ನು ಅರ್ಪಿಸಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. 4. ಮುನ್ನೆಚ್ಚರಿಕೆ, ಕೋಪದ ನಿಯಂತ್ರಣ. ಈ ಅವಧಿಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಮುನ್ನೆಚ್ಚರಿಕೆ ಎಂದರೆ ಕೋಪದ ನಿಯಂತ್ರಣ. ಮಂಗಳನು ಜಾಗೃತಗೊಂಡಾಗ ನಮ್ಮಲ್ಲಿ ಆವೇಶ ಹೆಚ್ಚಾಗುತ್ತದೆ. ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡುವುದು ಅಥವಾ ಅತಿಯಾದ ಅಹಂಕಾರ ಪ್ರದರ್ಶಿಸುವುದು ನಿಮ್ಮ ಅದೃಷ್ಟವನ್ನು ಕೆಡಿಸಬಹುದು. ತಾಳ್ಮೆಯಿಂದ ವರ್ತಿಸಿ. ನಿಮ್ಮ ಶಕ್ತಿಯನ್ನು ಸೃಜನಾತ್ಮಕ ಕೆಲಸಗಳಿಗೆ ಬಳಸಿ. ನೋಡಿದ್ರಲ್ಲ ವೀಕ್ಷಕರೇ, 2026ರ ಈ ಮಂಗಳನ ಉದಯವು ಮೇಷದಿಂದ ಮೀನದವರೆಗೆ ಯಾವ ರೀತಿಯ ಬದಲಾವಣೆಗಳನ್ನು ತರಲಿದೆ ಎಂದು. ಜ್ಯೋತಿಷ್ಯವು ನಮಗೆ ದಾರಿದೀಪವಿದ್ದಂತೆ. ನಮ್ಮ ಶ್ರಮ ಮತ್ತು ದೇವರ ಮೇಲಿನ ಭಕ್ತಿ ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಈ ಮಂಗಳನ ಉದಯವು ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ನಾವು ಆಶಿಸುತ್ತೇವೆ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಇದರ ಲಾಭ ಸಿಗಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಅವರಿಗೂ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ಈ ಬದಲಾವಣೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಪ್ರತಿಯೊಂದು ಕಾಮೆಂಟನ್ನು ಓದುತ್ತೇವೆ. ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ರಹಸ್ಯಗಳು, ಜ್ಯೋತಿಷ್ಯ ವಿಶ್ಲೇಷಣೆಗಳು ಮತ್ತು ದೈನಂದಿನ ಭವಿಷ್ಯಕ್ಕಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರಲು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಇಲ್ಲಿಯವರೆಗೆ ನಮ್ಮೊಂದಿಗೆ ಸಮಯ ಕಳೆದಿದ್ದಕ್ಕಾಗಿ
ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭವಾಗಲಿ. ನಮಸ್ಕಾರ.